ಗೆ ನಮ್ಮ ಆನಂದ ಶಿಕ್ಷಣ ಸಂಸ್ಥೆ ಮಹದೇವಪುರದ ಆನಂದ ಶಿಕ್ಷಣ ಸಂಸ್ಥೆಗೆ ನಿತ್ಯ ಸಚಿವ ಕೆ ವಿ ಶಂಕರಗೌಡರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ಈ ಸಾರಿ ನಮ್ಮ ಸಂಸ್ಥೆಗೆ ಆಯ್ಕೆ ಮಾಡಿದ್ದಾರೆ. ಆ ಶಿಕ್ಷಣ ಸಂಸ್ಥೆಗೆ ಆ ಪ್ರಶಸ್ತಿಯನ್ನ ಪ್ರದಾನ ಮಾಡತಕ್ಕಂಥ ಈ ಮಹತ್ವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ಸಂಘದ ಕರ್ನಾಟಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು. ಆದ್ರೆ ನಾನು ಚುಟುಕಾಗಿ ಮೊಟಕಾಗಿ ಮಾತನಾಡಬೇಕು ಅಂದ್ರೂ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಪ್ರಾಸ್ತಾವಿಕ ಕೆಲವು ಮಾತನಾಡಲೇಬೇಕಾಗತ್ತೆ. ನಮ್ಮ ಅಧ್ಯಕ್ಷರು ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರನ್ನ ಬರೀ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರು ಅಂತಾನೆ ಪರಿಚಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೂ ಮೀರಿ ಇಂಥ ಅನೇಕ ನೂರಾರು ಕಾರ್ಯಕ್ರಮಗಳನ್ನ, ಅರ್ಥಪೂರ್ಣ ಕಾರ್ಯಕ್ರಮಗಳನ್ನ ಸಂಘಟಿಸೋದ್ರಲ್ಲಿ ಅತ್ಯಂತ ದೈತ್ಯ ಶಕ್ತಿಯನ್ನ ಹೊಂದಿರ್ತಕ್ಕಂಥವ್ರು. ಹಾಗೇನೆ ನಿಮ್ಗೆಲ್ಲ ಗೊತ್ತಿದೆ, ಜೋಶಿಯವರು, ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರಾಧ್ಯಕ್ಷರಾಗಿದ್ದಂತ ಅವರ ಏನು ವಿರಾಟ್ ರೂಪದ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವಲ್ಲಿ ಅವರ ಹೋರಾಟ ಎಂತದ್ದು ಅನ್ನೋದು ಇಡೀ ನಾಡು ಕಂಡಿರ್ತಕ್ಕಂಥದ್ದು. ಈಗ ಮತ್ತೆ ಏನು ಕನ್ನಡ ಪರ ಹೋರಾಟಗಾರರು, ಹಾಗೇನೆ ಚಳವಳಿಯಲ್ಲಿ ಮುಂಚೂಣಿಲಿರ್ತಕ್ಕಂಥವ್ರು, ಪತ್ರಕರ್ತರು ಆಗಿರ್ತಕ್ಕಂಥ ಶ್ರೀಯುತ ಜಾಣಗೆರೆ ವೆಂಕಟರಾಮಯ್ಯನವರನ್ನ ಬೆಂಬಲಿಸಿ ಈಗ ಮತ್ತೆ ಆ ಒಂದು ಏನು ಅಧಿಕಾರಿಗಳಿಗೆ, ನಿವೃತ್ತ ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಸಾಹಿತ್ಯ ಪರಿಷತ್ತು ಅದೊಂದು ನೆಲೆಯಾಗಬಾರದು, ಹೋರಾಟಗಾರರಿಗೆ ಕನ್ನಡದ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವಕಾಶ ಸಿಗಬೇಕು, ಅವರು ಅಧ್ಯಕ್ಷಗಾದಿಯನ್ನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತದೇ ಅಂತಹದ್ದೇ ಒಂದು ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅದರ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿದ್ದಾರೆ. ಅವ್ರನ್ನ ನಾನು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟಿದೆ, ನಾನೇ ನಿಮಗೆ ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ ಅಂತ ಹೇಳ್ತಾ, ಶ್ರೀಯುತ ಡಾಕ್ಟರೇಟ್ ಹೊಂದಿರತಕ್ಕಂಥವ್ರು, ಪ್ರೊಫೆಸರ್ ಆಗಿರ್ತಕ್ಕಂಥವ್ರು, ಸಾಹಿತಿ, ಸಂಘಟಕರು ಎಲ್ಲವೂ ಆಗಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರನ್ನ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡ್ಕೊಂಡು ಪ್ರಧಾನ ಪೋಷಕರು ಆಗಿರ್ತಕ್ಕಂಥ ಎನ್ ಸೀನಣ್ಣ ಅವರು ಇವತ್ತು ಅವ್ರನ್ನ ನಾನು ಮನವಿ ಮಾಡಿದೆ, ದಯಮಾಡಿ ಈ ನಿತ್ಯ ಸಚಿವರ ಹೆಸರನ್ನು ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ತಾವೇ ಪ್ರದಾನ ಮಾಡ್ಕೊಡ್ಬೇಕು ಸರ್ ಅಂತ ಹೇಳಿದೆ. ಅವರು ಇಲ್ಲ ಲೋಕೇಶ್ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇವತ್ತು ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಆಸೀನರಿದ್ದಾರೆ. ಹಾಗಾಗಿ ನಾನು ಅವರನ್ನ, ನಮ್ಮ ಎನ್ ಸೀನಣ್ಣ ಅವ್ರನ್ನ ನಾನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಪೋಷಕರು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅತ್ಯುತ್ತಮ ವಾಗ್ಮಿಗಳು, ಕಾವೇರಿ ಚಳವಳಿಯಲ್ಲಿ ಅವರ ಹೋರಾಟ ಸಾಧನದ ಒಳಗೆ ಮತ್ತು ಹೊರಗೆ, ಮೈಸೂರು ಇರಬಹುದು, ಕಾವೇರಿ ನದಿ ನೀರಿನ ಹೋರಾಟ ಇರಬಹುದು, ಮುಂಚೂಣಿಯಲ್ಲಿ ನಿಲ್ತಕ್ಕಂಥವ್ರು. ಈಗ ಒಂದಂಶ ತಮ್ಮ ಗಮನಕ್ಕೆ ತರಬೇಕು. ಅವರು 2 ಬಾರಿ ಶಾಸಕರಾಗಿ ಅವರೇನು ಸದನದಲ್ಲಿ ಮಾತನಾಡಿದ್ದಾರೆ ಆ ಎಲ್ಲ ಮಾತುಗಳನ್ನ ಕ್ರೋಢೀಕರಿಸಿ ಇನ್ ಕೆಲವೇ ದಿವಸಗಳಲ್ಲಿ ನಾವು ಅವರ ಇಡೀ ಸದನದಲ್ಲಿ ಮಾತನಾಡಿರ್ತಕ್ಕಂಥ 800 ಪುಟಗಳ ಬೃಹತ್ ಒತ್ತಿಗೆಯನ್ನ, ಬೃಹತ್ ಗ್ರಂಥವನ್ನ ನನ್ನದೇ ಸಂಪಾದಕತ್ವದಲ್ಲಿ ಹೊರಗೆ ತರ್ತಾ ಇದ್ದೇವೆ. ಅದೊಂದು ರೀತಿ ಸದನ ಸಂಸ್ಕೃತಿಯನ್ನ ಪರಿಚಯಿಸತಕ್ಕಂತ ಗ್ರಂಥ ಅದಾಗತ್ತೆ. ಇತಿಹಾಸದ ಪುಟಗಳಲ್ಲಿ ಅದು ಉಳಿಯುತ್ತದೆ. ಇವತ್ತಿನ ಶಾಸಕರುಗಳಿಗೆ ಸದನದಲ್ಲಿ ನಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೊಂದು ಮಾದರಿ ಗ್ರಂಥ ಅದಾಗಿರ್ತದೆ ಅನ್ನೋದನ್ನ ಹೇಳ್ತಾ ಅವ್ರ ಬಗ್ಗೆನೂ ಮಾತನಾಡ್ಲಿಕ್ಕೆ ನನ್ನ ಹತ್ರ ತುಂಬಾ ವಿಚಾರಗಳಿದಾವೆ. ಹಾಗಾಗಿ ಇವತ್ತು ಅವರು ಕೆ ವಿ ಶಂಕರಗೌಡರನ್ನ ಕುರಿತು, ಹಾಗೆ ನಮ್ಮ ಆನಂದ ಶಿಕ್ಷಣ ಸಂಸ್ಥೆಯನ್ನ ಕುರಿತು, ನಾನು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ, ನನ್ನ ಹೆಮ್ಮೆಯ ಸಂಸ್ಥೆ ಆಗಿರ್ತಕ್ಕಂಥ ಆನಂದ ಶಿಕ್ಷಣ ಸಂಸ್ಥೆಯನ್ನ ಕುರಿತು ಮಾತನಾಡಲಿಕ್ಕಾಗಿ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತೊಬ್ಬರು ನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ವಿಶ್ರಾಂತ ಜೀವನ ನಡೆಸ್ತಿರ್ತಕ್ಕಂಥವರು, ಆನಂದ ಶಿಕ್ಷಣ ಸಂಸ್ಥೆಯನ್ನ ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ತಿರ್ತಕ್ಕಂಥವ್ರು, ಎಲ್ಲದಕ್ಕಿಂತ ಮಿಗಿಲಾಗಿ ನನಗೆ ಪಾಠ ಹೇಳಿರ್ತಕ್ಕಂಥ ನನ್ನ ನೆಚ್ಚಿನ ಪ್ರೀತಿಯ ಗುರುಗಳು ಆಗಿರ್ತಕ್ಕಂಥ ಡಾಕ್ಟರ್ ಗಿರಿಸ್ವಾಮಿ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಇಲ್ಲಿ ಇಬ್ರು, ಈಗ ಅವರೊಬ್ಬರು ನನ್ನ ಗುರುಗಳು ಅಂತಂದ್ರೆ ಮತ್ತೊಬ್ರು ನನ್ನ ಗುರುಗಳು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು. ಒಂದೇ ಸಮಯದಲ್ಲಿ ನಾನು PUC ನಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಸರ್ ಮತ್ತೆ ನಮ್ಮ ಗಿರಿಸ್ವಾಮಿ ಸರ್ ಅವರು ಇಬ್ರು ಕೂಡ ನನಗೆ 2 ವರ್ಷಗಳ ಕಾಲ ಪಾಠ ಮಾಡ್ತಿದ್ರು. ಹಾಗಾಗಿ ನನ್ನ ಗುರುಗಳು ಆಗಿರ್ತಕ್ಕಂಥ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಗಿರಿಸ್ವಾಮಿ ಸರ್ ವೇದಿಕೆಯಲ್ಲಿದ್ದಾರೆ. ಇವತ್ತು ಪ್ರಶಸ್ತಿನ ಸ್ವೀಕರಿಸಲಿಕ್ಕಾಗಿ ಆಗಮಿಸಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಹಾಗೆ ಕಾರ್ಯದರ್ಶಿಗಳು, ಹಿಂದೆ ಅಧ್ಯಕ್ಷರಾಗಿದ್ದಂಥವರು, ಶಿಕ್ಷಣ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥವರು, ಅವರ ಸ್ವಲ್ಪ ಅನಾರೋಗ್ಯ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಆಗಮಿಸಿಲ್ಲ ಡಾಕ್ಟರ್ ಜೆ ಪಾಪೇಗೌಡರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಮುಂದಿನ ಮತ್ತೊಬ್ಬರು ಮುಖ್ಯ ಅತಿಥಿಗಳು
ನಮ್ಮ ಸಂಸ್ಥೆಯ ಖಜಾಂಚಿಗಳು ಶ್ರೀಯುತ MP ಸ್ವಾಮಿಗೌಡರು, ಅವರ ತಂದೆ ಪುಟ್ಟೇಗೌಡರು ಮಾಲಿ ನಮ್ಮ ಮಾಧವಪುರದಲ್ಲಿ ಚೇರ್ಮನ್ ಆಗಿದ್ದಂಥವ್ರು, ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ಖಜಾಂಚಿಗಳಾಗಿ ನಮ್ಮ ಸಂಸ್ಥೆಯ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಶ್ರೀಯುತ MP ಸ್ವಾಮಿಗೌಡರು ವೇದಿಕೆಯಲ್ಲಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮತ್ತೊಬ್ಬರು ಹಾಗೇನೆ ಅನೇಕ ಸಂಘ ಸಂಸ್ಥೆ ಸ್ವಯಂ ಸೇವಾ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ತಮ್ಮದೇ ಆದಂತಹ ಕಾರ್ಯಪಡೆಯನ್ನ ಜೊತೆಗಿಟ್ಕೊಂಡು ಅನೇಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅಲ್ಲೇ KT ಹನುಮಂತಣ್ಣ ಅಂತಂದ್ರೆ ಈ ದಿನಾಚರಣೆಗಳನ್ನ ಆಚರಣೆ ಮಾಡುವಾಗ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಕೂಡ ಪಾಲ್ಗೊಂಡಿದ್ದೀನಿ. ಅದು ಕಾಫಿ ದಿನಾಚರಣೆ ಇರ್ಲಿ, ವೈದ್ಯರ ದಿನಾಚರಣೆ ಇರ್ಲಿ, ಅಥವಾ ಶುಶ್ರೂಷಕರ ದಿನಾಚರಣೆ ಇರ್ಲಿ, ಶಿಕ್ಷಕರ ದಿನಾಚರಣೆ ಇರ್ಲಿ, ಅದರ ಮಹತ್ವ ಏನು, ಯಾಕೆ ಅದನ್ನ ಆಚರಿಸ್ತವೆ, ಯಾವಾಗ ಪ್ರಾರಂಭ ಆಯ್ತು, ಹೇಗೆ ಮುಗೀತು, ಒಂದೊಂದನ್ನು ಅನ್ಯ ವಿಚಾರಗಳನ್ನ ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಅತ್ಯಂತ ದೀರ್ಘವಾಗಿ ಮಾತನಾಡಬಲ್ಲಂತವ್ರು, ಅತ್ಯಂತ ಸಂಭಾವಿತರು, ತಾಳ್ಮೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಸಂಘಟಿಸಿಕೊಂಡು ಹೋಗ್ತಿರ್ತಕ್ಕಂಥವ್ರು. ಈ ಕಾರ್ಯಕ್ರಮಗಳನ್ನು ಕೂಡ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅಲೈ KT ಹನುಮಂತು ಅವರು ಅಧ್ಯಕ್ಷರು, ನಂಜಮ್ಮ ಮೊಟ್ಟೆಗೌಡ ಚಾರಿಟಬಲ್ ಟ್ರಸ್ಟ್ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷರು, ಶ್ರೀಯುತರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಶಿಕ್ಷಕರು ಅವರೇ ನಮ್ಮೆಲ್ಲರೂ ಅಂತ ಭಾವಿಸೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ, ಹಾಗೆ ನಿರೂಪಕಿ ಆಗಿರತಕ್ಕಂಥ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಮೇಡಮ್ ಅವರನ್ನು ಕೂಡ ನಾನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.